IPL ಅಖಾಡದಲ್ಲಿ ಇನ್ಮುಂದೆ ದಿನಕ್ಕೊಂದು ಟ್ವಿಸ್ಟ್ ಇರುತ್ತೆ. ಒಬ್ಬರ ಸೋಲು ಮತ್ತೊಬ್ಬರಿಗೆ ಪ್ಲಸ್ ಆದ್ರೆ ಇನ್ನೊಬ್ಬರ ಗೆಲುವು ಮತ್ತಿನ್ಯಾರಿಗೋ ಶಾಪವಾಗುತ್ತೆ. ಯಾಕಂದ್ರೆ ಪ್ಲೇ ಆಫ್ನ ಲೆಕ್ಕಾಚಾರಗಳೇ ಹಾಗೆ. ಆಲ್ರೆಡಿ 5 ತಂಡಗಳು ಟಾಪ್ 4 ನಲ್ಲಿ ಚಾನ್ಸ್ ಪಡೆಯೋಕೆ ಇನ್ನೆರಡು ಹೆಜ್ಜೆಗಳಷ್ಟೇ ಬಾಕಿ ಇದೆ. ಸೊ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಯಾವ್ಯಾವ ತಂಡಗಳು ಯಾವ್ಯಾವ ಪೊಸಿಷನ್ ಅಲ್ಲಿ ಇವೆ, 50-50 ಚಾನ್ಸ್ ಯಾರಿಗೆಲ್ಲ, ಕ್ರಿಟಿಕಲ್ ಕಂಡೀಷನ್ ನಲ್ಲಿರುವಂತಹ ತಂಡಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ನಲ್ಲಿ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗಲೇ ಪ್ಲೇ ಆಫ್ ಬಾಗಿಲು ಕೂಡ ಓಪನ್ ಆಗುತ್ತೆ. ಟಾಪ್ ಪ್ಲೇಸ್ ನಲ್ಲಿರುವಂತಹ ಟೀಮ್ಗಳು ಪ್ರೆಷರ್ ಫ್ರೀ ಆಗಿರ್ತಾರೆ. ಮಿಡಲ್ ಪ್ಲೇಸ್ ನಲ್ಲಿರುವಂತಹ ತಂಡಗಳಿಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಬಾಟಮ್ ನಲ್ಲಿ ಇರೋರಿಗೆ ಡೇಂಜರ್ ಝೋನ್. ಒಂದೆರಡು ಸೋಲುಗಳು ಬಂದರೂ ಕೂಡ ಪ್ಲೇ ಆಫ್ ರೇಸ್ನಿಂದಲೇ ಹೊರಬೀಳ್ತಾರೆ. ಸೊ ಮೊದಲಿಗೆ ಎಷ್ಟೆಷ್ಟು ಅಂಕಗಳು ಇದ್ರೆ ಸೇಫ್ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಮೊದಲಿಗೆ 18 ಅಂಕಗಳು ಬಂದ್ರೆ ಪ್ಲೇ ಆಫ್ 100% ಪಕ್ಕಾ ಇದೆ. ಸೊ ಯಾವುದೇ ತಂಡ ಲೀಗ್ ಹಂತದಲ್ಲಿ 18 ಅಂಕಗಳನ್ನ ಪಡೆದ್ರೆ 100% ಶತಾಯಗತಾಯ ಪ್ಲೇ ಆಫ್ಗಂತೂ ಅರ್ಹತೆಯನ್ನ ಪಡೆಯುತ್ತವೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ 18 ಇದ್ರೆ ಇಲ್ಲಿ ಸೇಫೆಸ್ಟ್ ಝೋನ್. ಸೊ 18 ಅಂಕ ಯಾವುದೇ ತಂಡಕ್ಕೆ ಬಂದ್ರು ಇಲ್ಲಿ ಅವರಿಗೆ ಪ್ಲೇ ಆಫ್ ಫಿಕ್ಸ್ ಇರುತ್ತೆ. ಆನಂತರ 16 ಅಂಕಗಳು ಬಂದ್ರೆ ಟಾಪ್ 4 ನಲ್ಲಿ ಸ್ಥಾನ ನಿರೀಕ್ಷಿತ. ಸೊ ಇಲ್ಲಿ 16 ಅಂಕಗಳು ಬಂದರೂ ಕೂಡ ಟಾಪ್ 4 ನಲ್ಲಿ ಅಂದ್ರೆ ಮೊದಲ 4 ಸ್ಥಾನಗಳಲ್ಲಿ ಸ್ಥಾನ ನಿರೀಕ್ಷಿತ ಎನ್ನುವಂತೆ ಇದೆ. ಸೊ ಇನ್ನು 14 ಅಂಕಗಳು ಇದ್ರೆ 4ನೇ ಸ್ಥಾನದಲ್ಲಿ ನೆಟ್ ರನ್ ರೇಟ್ ಮುಖ್ಯವಾಗುತ್ತೆ. ಸೊ ಇಲ್ಲಿ 14 ಅಂಕಗಳನ್ನ ಪಡೆದ್ರೂ ಕೂಡ ಅವಕಾಶ ಇರುತ್ತೆ. ಆದ್ರೆ ಮೇಲಿನ 3 ತಂಡಗಳು 16+ ಇದ್ದು 4ನೇ ತಂಡ 14ಕ್ಕೆ ಸೀಮಿತವಾಗಿದ್ರೆ ಸೊ ಆ 14 ಅಂಕಗಳನ್ನ ಹೊಂದಿರುವಂತಹ ತಂಡ 4ನೇ ಸ್ಥಾನದ ಮೂಲಕ ಅಲ್ಲಿ ಪ್ಲೇ ಆಫ್ಗೆ ಅರ್ಹತೆಯನ್ನ ಪಡ್ಕೊಳ್ಬಹುದು. ಆದ್ರೆ ಇಲ್ಲಿ ನೆಟ್ ರನ್ ರೇಟ್ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ 14 ಅಂಕಗಳು ಸಾಕಷ್ಟು ತಂಡಗಳಿಗೆ ಸಿಗೋದ್ರಿಂದ ಅಲ್ಲಿ ನೆಟ್ ರನ್ ರೇಟ್ ಯಾವ ತಂಡಕ್ಕೆ ಜಾಸ್ತಿ ಇರುತ್ತೋ ಅವರಿಗೆ ಇಲ್ಲಿ ಅಡ್ವಾಂಟೇಜಸ್ ಇರುತ್ತೆ. ಸೊ ಇದನ್ನ ನೋಡಿದಾಗ ಒಂದಂತೂ ಕ್ಲಿಯರ್ ಆಗ್ತಿದೆ, 16+ ಅಂಕ ಬಂದ್ರೆ ಟಾಪ್ 4 ನಲ್ಲಿ ಗ್ಯಾರಂಟಿ ಅನ್ನೋದು. ಯಾಕಂದ್ರೆ IPL ಇತಿಹಾಸದಲ್ಲಿ 16 ಅಂಕ ಬಂದ ಯಾವುದೇ ತಂಡ ಪ್ಲೇ ಆಫ್ ಅವಕಾಶದಿಂದ ವಂಚಿತವಾಗಿಲ್ಲ. ಪಾಯಿಂಟ್ಸ್ ಪಟ್ಟಿಯಲ್ಲಿ 10 ತಂಡಗಳನ್ನ 3 ಗುಂಪುಗಳಾಗಿ ಈಗ ಡಿವೈಡ್ ಮಾಡಿದ್ದಾರೆ. ಸೊ ಯಾರ್ಯಾರು ಯಾವ ಪೊಸಿಷನ್ ಅಲ್ಲಿ ಇರ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂದ್ರೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಸೊ ಇಲ್ಲಿ 12 ಹಾಗೆ 12+ ಅಂಕಗಳನ್ನ ಪಡೆದಿರುವಂತಹ ತಂಡ ಈಗ ಪ್ಲೇ ಆಫ್ ರೇಸ್ ನಲ್ಲಿ ಮುಂಚೂಣಿಯಲ್ಲಿದೆ. ಸೊ ಅವರು ಫ್ರಂಟ್ ರನ್ನರ್ಸ್ ಆಗಿರ್ತಾರೆ. ಸೊ ಅವರು ಎಷ್ಟು ಅಂಕಗಳನ್ನ ಹೊಂದಿದ್ದಾರೆ, ನೆಕ್ಸ್ಟ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಪಂಜಾಬ್ ತಂಡ ಪ್ರಸ್ತುತ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ಪಂಜಾಬ್ ತಂಡ. ಫಸ್ಟ್ ಹಾಫ್ ನಲ್ಲಿ ಒಂದೇ ಒಂದು ಸೋಲನ್ನು ಕೂಡ ಕಾಣದೆ ಬಂದಂತ ಪಂಜಾಬ್ ಸದ್ಯಕ್ಕೀಗ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋತಿದ್ರು ಕೂಡ 13 ಅಂಕಗಳೊಂದಿಗೆ ನಂಬರ್ 1 ಪ್ಲೇಸ್ ನಲ್ಲಿದ್ದಾರೆ. ಸೊ ಈಗ ಆಲ್ರೆಡಿ ಅವರು 9 ಪಂದ್ಯಗಳನ್ನು ಆಡಿದ್ದಾರೆ, ಇನ್ನು 5 ಪಂದ್ಯ ಬಾಕಿ ಇವೆ. ಸೊ ನೆಕ್ಸ್ಟ್ 5 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನ ಗೆದ್ಕೊಂಡ್ರು ಕೂಡ 17 ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಸಾಧ್ಯತೆ ಇದೆ ಅಥವಾ ಕನ್ಫರ್ಮ್ ಇದೆ ಅವರು ಪ್ಲೇ ಆಫ್ಗೆ ಹೋಗೋದು. ನೆಕ್ಸ್ಟ್ ಈ ಲಿಸ್ಟ್ ನಲ್ಲಿ ಬೆಂಗಳೂರು ತಂಡ ಸೆಕೆಂಡ್ ಪ್ಲೇಸ್ ನಲ್ಲಿದೆ. ಪಾಯಿಂಟ್ಸ್ ಪಟ್ಟಿಯಲ್ಲಿ 12 ಅಂಕಗಳನ್ನ ಪಡ್ಕೊಂಡಿದೆ. ಬೆಂಗಳೂರು ತಂಡ ಪ್ರಸ್ತುತ 9 ಪಂದ್ಯಗಳನ್ನ ಆಡಿ ಮುಗಿಸಿರುವಂತಹ ಬೆಂಗಳೂರು ತಂಡಕ್ಕೆ ಲೀಗ್ ಹಂತದಲ್ಲಿ ಇನ್ನ 5 ಪಂದ್ಯಗಳಿವೆ. 5ರಲ್ಲಿ 2 ಗೆದ್ರೂ ಕೂಡ ಅವರು ಪ್ಲೇ ಆಫ್ ಗೆಲ್ತಾರೆ. ಒಟ್ಟಾರೆಯಾಗಿ 16 ಅಂಕ ಆಗುತ್ತೆ. 3 ಅಥವಾ 4 ಪಂದ್ಯಗಳನ್ನ ಗೆದ್ಕೊಂಡ್ರೆ ಟಾಪ್ 2 ನಲ್ಲಿ ಫಿನಿಶ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬೆಂಗಳೂರು ತಂಡಕ್ಕೆ. ಸೊ ನೆಕ್ಸ್ಟ್ ಇಲ್ಲಿ ಬೆಂಗಳೂರು ಇಲ್ಲಿ ಸೇಫ್ ಆಗಿರೋದು ನಿಮಗೆಲ್ಲ ಗೊತ್ತಾಗ್ತಿದೆ. ಇನ್ನು ಹೈದರಾಬಾದ್ ಕೂಡ 12 ಅಂಕಗಳನ್ನ ಪಡ್ಕೊಂಡು ಟಾಪ್ ಪೊಸಿಷನ್ ಅಲ್ಲಿ ಇದೆ. ಸೊ ಇಲ್ಲಿ ಹೈದರಾಬಾದ್ ತಂಡಕ್ಕೆ ಇನ್ನು ಉಳಿದಿರುವಂತದ್ದು 4 ಪಂದ್ಯಗಳು. ಅಂದ್ರೆ ಆಲ್ರೆಡಿ ಇಲ್ಲಿ ಹೈದರಾಬಾದ್ ತಂಡ 10 ಪಂದ್ಯಗಳನ್ನ ಆಡಿ ಮುಗಿಸಿದೆ. ಇನ್ನ 4 ಪಂದ್ಯಗಳು ಬಾಕಿ ಇದೆ. ಸೊ ಈ 4ರಲ್ಲಿ 2 ಗೆದ್ರೂ ಕೂಡ ಅವರು 16 ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗ್ತಾರೆ. ಬಟ್ 4ಕ್ಕೆ 4 ಪಂದ್ಯಗಳನ್ನ ಗೆದ್ರು ಅಂತಂದ್ರೆ ಸೊ ಆಲ್ಮೋಸ್ಟ್ ಇಲ್ಲಿ ಟಾಪ್ 1 ಅಥವಾ ಟಾಪ್ 2 ನಲ್ಲಿ ಗೇಮನ್ನು ಫಿನಿಶ್ ಮಾಡ್ತಾರೆ ಅಥವಾ ಲೀಗನ್ನು ಫಿನಿಶ್ ಮಾಡ್ತಾರೆ. ಟಾಪ್ ಪೊಸಿಷನಲ್ಲಿ ಟಾಪ್ 2 ನಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ನೆಕ್ಸ್ಟ್ ರಾಜಸ್ಥಾನ ರಾಯಲ್ಸ್ ತಂಡ. ಸೊ ರಾಜಸ್ಥಾನ ಕೂಡ 12 ಅಂಕಗಳನ್ನು ಪಡ್ಕೊಂಡು 4ನೇ ಪೊಸಿಷನಲ್ಲಿದೆ ಪಾಯಿಂಟ್ಸ್ ಪಟ್ಟಿಯಲ್ಲಿ. ಅವರು ಕೂಡ 4ರಲ್ಲಿ 2 ಗೆಲುವುಗಳನ್ನು ಗೆದ್ದರೆ ಸಾಕು ಅವರು ಪ್ಲೇ ಆಫ್ಗೆ ಬರ್ತಾರೆ. ಇಲ್ಲಿ ರಾಜಸ್ಥಾನ ಆಲ್ರೆಡಿ 10 ಪಂದ್ಯಗಳನ್ನು ಆಡಿದೆ. ಸೊ ಉಳಿದಿರುವಂಥ 4 ಪಂದ್ಯಗಳು 4ರಲ್ಲಿ 4 ಪಂದ್ಯಗಳನ್ನು ಗೆದ್ದರೆ ಟೋಟಲ್ ಆಗಿ 20 ಅಂಕ ಆಗುತ್ತೆ. ಟಾಪ್ 1 ಅಥವಾ ಟಾಪ್ 2 ನಲ್ಲಿ ಫಿನಿಶ್ ಮಾಡುವಂಥ ಚಾನ್ಸಸ್ ಇರುತ್ತೆ. ರಾಜಸ್ಥಾನಕ್ಕೆ 2 ಗೆಲುವು ಬೇಕು ಪ್ಲೇ ಆಫ್ಗೆ ಹೋಗೋಕೆ. 2ರಲ್ಲಿ ಸೋತರು 2ರಲ್ಲಿ ಗೆದ್ರು ಕೂಡ ಅವರಿಗೆ ಚಾನ್ಸ್ ಇದೆ. ಅಂಡ್ ನೆಕ್ಸ್ಟ್ ಗುಜರಾತ್ ಟೈಟನ್ಸ್ ತಂಡ. ಸೊ ಸೇಮ್ ಪೊಸಿಷನ್ ಗುಜರಾತ್ ಕೂಡ. ಸೊ ನೆಟ್ ರನ್ ರೇಟ್ ಅವ್ರದ್ದು ಸ್ವಲ್ಪ ಕಡಿಮೆ ಇದೆ ಅನಿಸಿದ್ರು ಕೂಡ ಅಂಕಗಳು ಜಾಸ್ತಿ ಇದ್ದಾಗ
ಮೈನಸ್ ಅಥವಾ ಪ್ಲಸ್ ಅನ್ನೋದು ನೆಟ್ ರನ್ ರೇಟ್ ಮ್ಯಾಟರ್ ಆಗಲ್ಲ. ಅಂಕ ಜಾಸ್ತಿ ಇದ್ದಾಗ ಸೊ ಅವರು ಆಟೋಮೆಟಿಕಲಿ ಪ್ಲೇ ಆಫ್ಗೆ ಬರ್ತಾರೆ. ಪ್ರಸ್ತುತ ಅವ್ರದ್ದು ಕೂಡ 12 ಅಂಕ ಇದೆ. ಸೊ 10 ಪಂದ್ಯಗಳನ್ನು ಆಡಿ ಮುಗಿಸಿರುವಂತಹ ಗುಜರಾತ್ ತಂಡಕ್ಕೆ 4 ಪಂದ್ಯಗಳು ಬಾಕಿ ಇದೆ. 2 ಪಂದ್ಯಗಳನ್ನ ಗೆದ್ದುಕೊಂಡ್ರು ಕೂಡ ಅವರು ಇಲ್ಲಿ ಪ್ಲೇ ಆಫ್ಗೆ ಅವಕಾಶವನ್ನ ಪಡ್ಕೊಳ್ತಾರೆ. ಸೊ ಇವರೆಲ್ಲ ಸೇಫೆಸ್ಟ್ ಝೋನಲ್ಲಿ ಇರುವಂತವ್ರು. 1 ಪಂದ್ಯ ಅಥವಾ 2 ಪಂದ್ಯಗಳ ಸೋಲು ಇವರಿಗೆ ದೊಡ್ಡ ಮ್ಯಾಟರ್ ಆಗಲ್ಲ. ಸೊ ಇಲ್ಲಿ ಟಾಪ್ 5 ಇರುವಂತಹ ತಂಡಗಳಿಗೆ ಪ್ಲೇ ಆಫ್ಗೆ ಹೋಗೋಕೆ 2 ಗೆಲುವುಗಳು ಸಾಕಾಗುತ್ತೆ. ಹಾಗಂತ 16 ಅಂಕ ಬಂದವರೆಲ್ಲ ಪ್ಲೇ ಆಫ್ಗೆ ಪಕ್ಕ ಅಂತಲ್ಲ. ಟಾಪ್ 4 ಚಾನ್ಸ್ ಅನ್ನ ಪಡೆಯೋಕೆ ನೆಟ್ ರನ್ ರೇಟ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸದ್ಯಕ್ಕಂತೂ ಇವರೆಲ್ಲ ಸೇಫ್ ಝೋನಲ್ಲೇ ಇರೋರು. ನೆಕ್ಸ್ಟ್ ಮಿಡ್ ಟೇಬಲ್ ಫೈಟ್ನಲ್ಲಿ ಯಾರೆಲ್ಲ ಇದ್ದಾರೆ, ಅವರ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಅಂದರೆ 8 ಅಂಕಗಳನ್ನ ಪಡ್ಕೊಂಡು ಪ್ಲೇ ಆಫ್ನಲ್ಲಿ 50-50 ಚಾನ್ಸ್ ಇರುವಂಥವ್ರು. ಸೊ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈಗ ಆಲ್ರೆಡಿ 9 ಪಂದ್ಯಗಳನ್ನು ಆಡಿದೆ. ಹಾಗೆ 4ರಲ್ಲಿ ಗೆದ್ದು 8 ಅಂಕಗಳನ್ನು ಪಡ್ಕೊಂಡಿದೆ. ಸೊ ಇನ್ನು ಡೆಲ್ಲಿ ತಂಡಕ್ಕೆ 5 ಪಂದ್ಯಗಳು ಬಾಕಿ ಇದೆ. 5ರಲ್ಲಿ 4 ಪಂದ್ಯಗಳನ್ನ ಗೆಲ್ಲಬೇಕು. ಸೊ 4 ಪಂದ್ಯಗಳನ್ನ ಗೆದ್ರಲ್ಲಿ ಟೋಟಲ್ ಆಗಿ 16 ಅಂಕ ಆಗುತ್ತೆ. ಸೊ ಆಗ ಅವರು ಪ್ಲೇ ಆಫ್ಗೆ ಹೋಗ್ತಾರೆ. ಅಂಡ್ ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ಕೂಡ ಈಗ 4 ಪಂದ್ಯಗಳನ್ನ ಗೆದ್ದು ಅವರು ಕೂಡ 8 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ನೆಕ್ಸ್ಟ್ ಅವರು ಉಳಿದಿರುವಂಥ 5 ಪಂದ್ಯಗಳಲ್ಲಿ 4ರಲ್ಲಿ ಗೆದ್ರೆ 16 ಅಂಕಗಳನ್ನ ಪಡೆದಂತಾಗುತ್ತೆ. ಹೀಗೆ ಡೆಲ್ಲಿ ಮತ್ತು ಚೆನ್ನೈ ತಂಡಕ್ಕೆ ಪ್ಲೇ ಆಫ್ ಹಾದಿ ಏನೋ ಇದೆ, ಆದರೆ ಅದು ಅಷ್ಟು ಈಸಿ ಇಲ್ಲ. ಕೊನೆಯ 5 ಪಂದ್ಯಗಳಲ್ಲಿ ಮಸ್ಟ್ ಅಂಡ್ ಶುಡ್ 4 ಪಂದ್ಯಗಳನ್ನ ಗೆಲ್ಲಲೇಬೇಕು. ಹಾಗಂತ ಅಸಾಧ್ಯ ಅಂತೇನಿಲ್ಲ. 16 ಅಂಕಗಳನ್ನ ತಲುಪೋಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಬಟ್ ಈಗಿರುವಂತಹ ಸಿಚುಯೇಷನ್ ಅಲ್ಲಿ ಮಿರಾಕಲ್ ನೀಡೆಡ್ ಝೋನ್, ಅಂದ್ರೆ ಮ್ಯಾಜಿಕ್ ಅಥವಾ ಪವಾಡ ನಡಿಬೇಕು ಅನ್ನೋ ತರದಲ್ಲಿ 3 ತಂಡಗಳಿವೆ. ಮಸ್ಟ್ ಅಂಡ್ ಶುಡ್ ಪ್ರತಿ ಪಂದ್ಯವನ್ನು ಕೂಡ ಗೆಲ್ಲಲೇಬೇಕು ಅನ್ನೋರು. ಸೊ ಅವರು ಯಾರು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಅಂದ್ರೆ ಪ್ರಸ್ತುತ ಪಾಯಿಂಟ್ಸ್ ಪಟ್ಟಿಯಲ್ಲಿ 4ರಿಂದ 7 ಅಂಕಗಳನ್ನ ಪಡೆದಿರುವಂತ ತಂಡಗಳು. ಸೊ ಮೊದಲಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಪ್ರಸ್ತುತ 7 ಅಂಕಗಳನ್ನ ಪಡ್ಕೊಂಡಿದೆ. ಸೊ ಅವರಿಗೀಗ 5 ಪಂದ್ಯಗಳು ಬಾಕಿ ಇದೆ. ಸೊ 5ರಲ್ಲಿ 5 ಪಂದ್ಯಗಳನ್ನ ಗೆಲ್ಲಬೇಕು. ಆಗ ಟೋಟಲ್ ಆಗಿ 17 ಅಂಕಗಳನ್ನ ಪಡೆದಂಗ ಆಗುತ್ತೆ. ಆಗ ಪ್ಲೇ ಆಫ್ ಹಾದಿ ಸುಗಮ ಆಗುತ್ತೆ. ಸೊ KKRಗೆ 5ಕ್ಕೆ 5 ಪಂದ್ಯಗಳನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಸೊ ಅಂಡ್ ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ತಂಡ 5 ಬಾರಿಯ ಚಾಂಪಿಯನ್ಗಳವರು. ಬಟ್ ಈ ಸೀಸನ್ ಕೂಡ ಅದು ಯಾಕೋ ಏನೋ ಅವ್ರಿಗೆ ಕೈ ಹಿಡಿದಿಲ್ಲ. ಸೊ ಟೋಟಲ್ ಆಗಿ ಅವರು 4 ಅಂಕಗಳೊಂದಿಗೆ ಈಗ ಲಾಸ್ಟ್ ಪೊಸಿಷನಲ್ಲಿ ಇದ್ದಾರೆ. ಅಂದರೆ 9ನೇ ಸ್ಥಾನದಲ್ಲಿರುವಂಥ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಉಳಿದಿರುವಂಥ 5 ಪಂದ್ಯಗಳು 5ಕ್ಕೆ 5ರಲ್ಲೂ ಕೂಡ ಗೆದ್ದರೆ ಒಂದು ಅವಕಾಶ ಇರುತ್ತೆ. ಹಾಗಂತ ಅದು 90% ಗ್ಯಾರಂಟಿ ಇಲ್ಲ. ಯಾಕಂತಂದರೆ ಅಲ್ಲಿ ಟೋಟಲ್ ಆಗಿ ಈಗಿರುವಂಥ 4 ಜೊತೆಗೆ 5ಕ್ಕೆ 5 ಪಂದ್ಯಗಳನ್ನು ಗೆದ್ದರೆ ಟೋಟಲ್ ಆಗಿ ಆಗುವಂಥದ್ದು ಜಸ್ಟ್ 14 ಪಾಯಿಂಟ್ಸ್ ಮಾತ್ರ. ಸೊ ಆಗ ಏನಾಗುತ್ತೆ, 4ನೇ ಸ್ಥಾನದಲ್ಲಿ ಅವಕಾಶವನ್ನು ಪಡೆಯೋಕೆ ಮಾತ್ರ ಸ್ಥಾನ ಇರುತ್ತೆ. ಹಾಗಂತ ಅದು ಕೂಡ ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಮುಂಬೈ ಆಲ್ಮೋಸ್ಟ್ ಇಲ್ಲಿ ಡೌಟ್ ಎನ್ನುವಂತೆ ಇದೆ. ಅಂಡ್ ನೆಕ್ಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್ ಪ್ರಸ್ತುತ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿರುವಂಥ ತಂಡ. ಸೊ ಪ್ರಸ್ತುತ ಅವರು 4 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ವಿಚಾರ ಅಂತಂದರೆ ಅವರಿಗೆ ಇನ್ನೂ ಕೂಡ 6 ಪಂದ್ಯಗಳು ಬಾಕಿ ಇದೆ. ಸೊ 6ಕ್ಕೆ 6ರಲ್ಲೂ ಕೂಡ ಗೆದ್ದರೆ ಅವರಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. 16 ಅಂಕ ಆಗುತ್ತೆ ಟೋಟಲ್ ಆಗಿ. ಸೊ ಈ ಬಾಟಮ್ 3ನಲ್ಲಿರುವಂಥ ತಂಡಗಳಲ್ಲಿ KKR ಮಾತ್ರವೇ ಎಲ್ಲ ಪಂದ್ಯಗಳನ್ನು ಗೆದ್ದರೆ ಸೀದಾ ಪ್ಲೇ ಆಫ್ ಸ್ಥಾನಕ್ಕೆ ಇರುತ್ತೆ. ಆದರೆ ಮುಂಬೈಗೆ ಎಲ್ಲ ಪಂದ್ಯಗಳನ್ನ ಗೆದ್ರೂ ಕೂಡ ಟೋಟಲ್ ಆಗೋದೇ 14 ಅಂಕಗಳು. ಸೊ 4ನೇ ಸ್ಥಾನಕ್ಕೆ ರೇಸ್ ಕೊಡೋದು ಅಷ್ಟೇ. ಕೊಟ್ಟರು ಕೂಡ ನೆಟ್ ರನ್ ರೇಟ್ ಮೈನಸ್ ಇರೋದ್ರಿಂದ ಆಲ್ಮೋಸ್ಟ್ ಪ್ಲೇ ಆಫ್ ಕನಸನ್ನು ಅವರು ಬಿಟ್ಟಾಗಿದೆ. ಇನ್ನು ಲಕ್ನೋ ತಂಡಕ್ಕೆ 6 ಪಂದ್ಯ ಇರೋದ್ರಿಂದ ಎಲ್ಲವನ್ನು ಕೂಡ ಗೆಲ್ಲಬೇಕು. ಅದು ಕೂಡ ಕಷ್ಟನೇ ಇದೆ. ಅವರು ಇರುವಂಥ ಫಾರ್ಮ್ ನೋಡ್ತಾ ಇದ್ದಾರೆ. ಸದ್ಯಕ್ಕೇನೋ ಮೋಸ್ಟ್ ಆಫ್ ದಿ ಟೀಮ್ಗಳು ಪ್ಲೇ ಆಫ್ ರೇಸ್ನಲ್ಲೇ ಇದ್ದಾರೆ. ಆ್ಯಂಡ್ ಒಬ್ರು ಗೆಲ್ತಾ ಮೇಲೆ ಹೋಗ್ತಾ ಇದ್ರೆ ಇನ್ನೊಬ್ರು ಕೆಳಗೆ ಇಳಿತಾನೆ ಇರ್ತಾರೆ. ಅಂದ್ರೆ ಇಲ್ಲಿ ಒಬ್ಬರ ಗೆಲುವು ಮತ್ತೊಬ್ಬರ ಪೊಸಿಷನ್ ಅನ್ನ ವೇರಿಯೇಷನ್ಸ್ ಮಾಡ್ತಾ ಇರುತ್ತೆ. ಟಾಪ್ ಪೊಸಿಷನ್ ಅಲ್ಲಿ ಇರೋರಿಗೆ 1-2 ಪಂದ್ಯ ಸೋತ್ರು ಕೂಡ ದೊಡ್ಡ ಎಫೆಕ್ಟ್ ಏನಾಗೋದಿಲ್ಲ. ಮತ್ತೊಂದು ಪಂದ್ಯದಲ್ಲಿ ಗೆದ್ದು ಕಂಬ್ಯಾಕ್ ಮಾಡಬಹುದು. ಆದ್ರೆ ಬಾಟಮ್ ನಲ್ಲಿ ಇರೋರಿಗೆ ಒಂದೊಂದು ಪಂದ್ಯ ಕೂಡ ಮಾಡು ಇಲ್ಲವೇ ಮಡಿ ಅನ್ನೋ ಥರನೇ ಇರುತ್ತೆ. ಒಂದು ಸೋಲು ಇಡೀ ಲೀಗ್ನಿಂದಲೇ ಅಥವಾ ಇಡೀ ಟೂರ್ನಿಂದಲೇ ಅವರನ್ನ ಹೊರಗಡೆ ಹಾಕುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಹೇಗೆ ಕಂಬ್ಯಾಕ್ ಮಾಡ್ತಾರೆ, ಅದನ್ನ ಪ್ಯಾಚಪ್ ಮಾಡ್ಕೊಳ್ತಾರ ಅನ್ನೋದು ಕೂಡ ಈಗಿರುವಂತ ಪ್ರಶ್ನೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಈ ಸೀಸನ್ ನಲ್ಲಿ ಯಾವ ತಂಡಗಳಿಗೆ ಪ್ಲೇ ಆಫ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅಂತ ನಿಮಗೆ ಅನ್ಸೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.